ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾವು ಅಂಜಲ್ ಮೀನಿದು ಗ್ರೀನ್ ತವಾ ಫ್ರೈ ಮಾಡ್ತಾ ಇದ್ದೇವೆ. ಕಿಂಗ್ ಫಿಶ್ ಗ್ರೀನ್ ತವಾ ಫ್ರೈ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ತಿನ್ನುವಂತಹ ಮೀನು ಇದು. ಯಾರು ಕೂಡ ತಿನ್ನುವುದಿಲ್ಲ ಅಂತ ಇಲ್ಲ, ಯಾಕಂದರೆ ಇದರಲ್ಲಿ ಉಂಟಲ್ಲ ಮುಳ್ಳು ಕಮ್ಮಿ, ಮಾಂಸವೇ ಜಾಸ್ತಿ, ಫ್ಲಶ್ ಜಾಸ್ತಿ. ಹಾಗಾಗಿ ಉಂಟಲ್ಲ ಎಲ್ಲರೂ ಇಷ್ಟಪಟ್ಟು ತಿನ್ನುವ ಮೀನು. ತುಂಬ ಟೇಸ್ಟ್ ಮೀನಿದು ನೋಡಿ, ತುಂಬ ಸೂಪರ್ ಆಗ್ತದೆ ಇದರದ್ದು ತವಾ ಫ್ರೈ. ಗ್ರೀನ್ ತವಾ ಫ್ರೈ ಮಾಡಿದರೆ ಅಂತ ಉಂಟಲ್ಲ ತುಂಬ ಸಖತ್ತಾಗಿರ್ತದೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಮೀನು ತಗೊಂಡಿದ್ದೀನಿ ನಾನು, ಕಟ್ ಮಾಡಿಯೇ ತಗೊಂಡು ಬಂದಿದ್ದೇನೆ ನೋಡಿ. ಇದಕ್ಕೆ ಈಗ ಕ್ಲೀನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರಿಶಿಣದ ಪುಡಿ, ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಕೋಟ್ ಮಾಡಬೇಕು. ಒಂದೇ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಮಿಕ್ಸ್ ಮಾಡುವಾಗ ಕೂಡ ಅಷ್ಟೇ, ಇದು ಸ್ವಲ್ಪ ಜಾಗ್ರತೆಯಲ್ಲಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಇದು ತುಂಬ ಸಾಫ್ಟ್ ಮೀನು. ಹಾಗಾಗಿ ಉಂಟಲ್ಲ ಮೀನು ನಿಮಗೆ ಇದಾಗ್ತದೆ, ಹುಡಿ ಆಗ್ತದೆ. ಅದಕ್ಕಾಗಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಒಂದೇ ಥರ ಉಪ್ಪೆಲ್ಲ ಕಡೆ ಇಟ್ಕೊಳ್ಳುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೀನನ್ನು. ನೋಡಿ, ತುಂಬ ಚೆನ್ನಾಗಾಗ್ತದೆ ಇದರ ತವಾ ಫ್ರೈ. ಅಂಜಲ್ ಮೀನು ಅಂತ ಹೇಳ್ತೇವೆ ಇಲ್ಲಿ ಮಂಗಳೂರಲ್ಲಿ. ಇಂಗ್ಲೀಷಲ್ಲಿ ಕಿಂಗ್ ಫಿಶ್ ಅಂತ ಹೇಳ್ತಾರೆ. ನೋಡಿ, ಅರಿಶಿನ ಮತ್ತು ಉಪ್ಪು ಹಾಕಿ ಕೋಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಈಗ ಇದಕ್ಕೆ ಮಸಾಲ ಮಾಡುವ. ನೋಡಿ, ಒಂದು ಮಿಕ್ಸಿ ಜಾರಿಗೆ ನಾನು ಒಂದು 10ರಿಂದ 15 ಕಾಯಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಕಾಯಿಮೆಣಸು ಹಾಕ್ಕೊಂಡ್ರೆ ಆಯಿತು. ನೋಡಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಜಾಸ್ತಿ ಹಾಕಿದರೆ. ಶುಂಠಿ, ಒಂದು ದೊಡ್ಡ ತುಂಡು ಶುಂಠಿ, ಮತ್ತೊಂದು ಸಣ್ಣ ನೀರುಳ್ಳಿ, ಒಂದು 3 ಗೆಡ್ಡೆ ತಗೊಂಡಿದ್ದೇನೆ ನಾನು ಸಣ್ಣ ನೀರುಳ್ಳಿಯಲ್ಲಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು, ಒಂದು 1/4 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಇದನ್ನೊಂದು ಫೈನ್ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು, ಮಸಾಲ ರೆಡಿ ಆಗ್ತದೆ ನಮ್ಮದು. ನೋಡಿ, ಮಸಾಲ ರೆಡಿಯಾಗಿದೆ ನೋಡಿ, ಸಿಂಪಲ್ ಮಸಾಲ. ಈ ಮಸಾಲವನ್ನು ಕೂಡ ಇದಕ್ಕೆ ಹಾಕ್ಕೊಂಡೆ. ಈಗ 1 ಲಿಂಬೆ ಹಣ್ಣನ್ನು ನಾನು ತಗೊಂಡಿದ್ದೇನೆ ನೋಡಿ, ಸ್ಕ್ವೀಸ್ ಮಾಡಿ ತಗೊಂಡಿದ್ದೇನೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೆ ಲಿಂಬೆ ರಸ ಮೊದಲಿಗೆ ಬೇಕಾದರೂ ಹಾಕ್ಕೊಳ್ಬೋದು, ಯಾವಾಗ ನೀವು ಉಪ್ಪು ಅರಿಶಿನ ಹುಡಿ ಹಾಕ್ತಿರಲ್ಲ ಅದೇ ಟೈಮ್ಗೆ ಕೂಡ ಹಾಕ್ಕೊಳ್ಬೋದು. ನಾನು ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಉಪ್ಪು ಕಮ್ಮಿ ಉಂಟು, ಪುನಃ ಹಾಕ್ಕೊಂಡೆ. ನಾನು ಮೀನಿಗೆ ಹಾಕಿದ್ದೆ, ಮಸಾಲಕ್ಕೆ ಬೇಕಲ್ಲ, ಅದಕ್ಕೆ ಉಪ್ಪು ಪುನಃ ಹಾಕ್ಕೊಂಡು ಮಿಕ್ಸ್ ಮಾಡುವಾಗ ಮಾತ್ರ ಸ್ವಲ್ಪ ಕೇರ್ಫುಲ್, ಜಾಗೃತೆಯಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಮೀನು ತುಂಬ ಮೃದು ಮೀನು ಅಲ್ಲ ಇದು, ಅದಕ್ಕಾಗಿ ಬೇಗ ಹುಡಿ ಆಗ್ತದೆ. ಅದಕ್ಕಾಗಿ ಇದು ಕಟ್ ಮಾಡೋದು ಕೂಡ ಹಾಗೆ, ಕಟ್ ಮಾಡೋದು ಸಹ ಜಾಗೃತೆಯಲ್ಲಿ ಕಟ್ ಮಾಡಬೇಕು, ತುಂಬ ಬೇಗ ಹುಡಿ ಆಗ್ತದೆ. ಅದಕ್ಕಾಗಿ ನಿಮಗೆ ಶಾಪಲ್ಲೇ ಕಟ್ ಮಾಡಿ ಕೊಡ್ತಾರೆ, ಬೇಕಿದ್ದರೆ ಮನೆಯಲ್ಲಿ ತಂದು ಕಟ್ ಮಾಡೋದಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ನೋಡಿ, ಈಗ ಒಂದು ತವಾ ಇಟ್ಕೊಂಡಿದ್ದೇನೆ ನಾನು, ಕಬ್ಬಿಣದ ತವಾ ತಗೊಂಡಿದ್ದೇನೆ ಕಾವಲಿ. ಅದಕ್ಕೆ ಈಗ ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಎಣ್ಣೆ ಹಾಕಿ. ನೋಡಿ, ಬಾಳೆ ಎಲೆ ಹಾಕಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ನೀವು ಮೀನು ಫ್ರೈ ಮಾಡುವಾಗೆಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡಿದರೆ ಚೆನ್ನಾಗಿರ್ತದೆ ಫ್ಲೇವರ್. ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಎಲ್ಲದಕ್ಕೂ ಕೂಡ, ಆದರೆ ಎಸ್ಪೆಷಲಿ ಇದಕ್ಕೆ ಹೇಳ್ತಾ ಇರೋದು ನಾನು. ಮೀನು ಫ್ರೈ ಎಲ್ಲ ಮಾಡುವಾಗ ತೆಂಗಿನ ಎಣ್ಣೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನೀವು ಹೋಟೆಲ್ಗಳಿಗೆಲ್ಲ, ಮಂಗಳೂರು ಹೋಟೆಲ್ಗಳಲ್ಲೆಲ್ಲ ಹೋದರೆ ಉಂಟಲ್ಲ ತೆಂಗಿನ ಎಣ್ಣೆಯಲ್ಲಿ ಮಾಡೋದು ಫಿಶ್ ಫ್ರೈ. ನೋಡಿ, ಈಗ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನೀವು ಈ ಥರ ಬಾಳೆ ಎಲೆ ಹಾಕಿ ಫ್ರೈ ಮಾಡೋದ್ರಿಂದ ಒಂದು ಹೇಳ್ತೇನೆ ನಾನು, ಇದು ನಿಮಗೆ ತಳ ಹಿಡಿಯುವುದಿಲ್ಲ ಮೀನು. ಫ್ಲೇವರ್ ಕೂಡ ಬಾಳೆ ಎಲೆದು ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ಮೀನಿಗೆ. ಮತ್ತು ನಿಮಗೆ ಈಗ ಈ ತವಾಗೆ ಉಂಟಲ್ಲ ತಳ ಹಿಡಿಯುವುದಿಲ್ಲ ನಿಮಗೆ. ಈ ಕಬ್ಬಿಣದ ತವದಲ್ಲೆಲ್ಲ ಮಾಡುವಾಗ ಕರೆಕ್ಟಾಗಿ ಎದ್ದು ಬರ್ತದೆ ನಿಮಗೆ. ಮಸಾಲ ಎಲ್ಲ ಸ್ವಲ್ಪ ಕೂಡ ತಳ ಹಿಡಿಯುವುದಿಲ್ಲ. ನೋಡಿ, ಸ್ವಲ್ಪ ಮುಚ್ಚಿಟ್ಟಿದ್ದೇನೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ಹೇಳಿ, ಬೇಯಲಿ ಅಂತ ಹೇಳಿ ಮೀನು. ನೋಡಿ, ಈಗ ಮಗುಚಿ ಹಾಕ್ತೇನೆ. ನೋಡಿ, ಸ್ವಲ್ಪ ಕೂಡ ತಳ ಹಿಡಿಲಿಲ್ಲ ನೋಡಿ,
ಬಾಳೆ ಎಲೆಯಲ್ಲಿ ಸ್ವಲ್ಪ ಕೂಡ ಹಿಡ್ಕೊಳ್ಳಿಲ್ಲ, ಚೆನ್ನಾಗಿ ನಿಮಗೆ ಎದ್ದು ಬರ್ತದೆ ಈ ಬಾಳೆ ಎಲೆ ಹಾಕಿ ಫ್ರೈ ಮಾಡೋದ್ರಿಂದ. ಇಲ್ಲಾಂದರೆ ನಿಮಗೆ ಮಸಾಲೆ ಎಲ್ಲ ತವದಲ್ಲಿ ಹಿಡ್ಕೊಳ್ತದಲ್ಲ ಈ ಕಬ್ಬಿಣದ ಪಾತ್ರೆ ಇದರಲ್ಲಿ. ನಾನ್ ಸ್ಟಿಕ್ಕಲ್ಲಾದರೆ ಏನಾಗೋದಿಲ್ಲ ಅಷ್ಟೊಂದು, ಆದರೆ ಈ ಕಬ್ಬಿಣದ ತವದಲ್ಲೆಲ್ಲ ಮಾಡುವಾಗ ನಿಮಗೆ ತಳ ಹಿಡಿತದೆ. ಅದಕ್ಕಾಗಿ ಬಾಳೆ ಎಲೆ ಹಾಕಿದರೆ ಆ ಥರ ಏನು ಪ್ರಾಬ್ಲಮ್ ಇರೋದಿಲ್ಲ, ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಅಂಜಲ್ ಗ್ರೀನ್ ತವಾ ಫ್ರೈ. ತುಂಬ ಸಖತ್ತಾಗಿ ಆಗ್ತದೆ ಊಟಕ್ಕೆ, ಅನ್ನಕ್ಕೆ, ಕುಚ್ಚಲಕ್ಕಿ ಅನ್ನ ಜೊತೆ ಉಂಟಲ್ಲ, ತುಂಬ ಸೂಪರಾಗಿರ್ತದೆ. ಇದು ಒಂದೇ ಬಾಳೆ ಎಲೆಯಲ್ಲಿ ನಿಮಗೆ 2-3 ಸರಿ ಫ್ರೈ ಮಾಡ್ಬೋದು, ಒಂದೇ ಬಾಳೆ ಎಲೆ, ಏನು ತೊಂದರೆ ಇಲ್ಲ. ನೋಡಿ ಅಂಜಲ್ ಗ್ರೀನ್ ತವಾ ಫ್ರೈ